ಸಹೃದಯ ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ, ದೂರದ ಸಿಂಗಾಪುರ್ನಿಂದ. ನೆರಮನೆಯ ಸಿರಿದೇವಿ ನೀನಾಗು ಮಗಳೇ, ಮನೆಯಾಗ ಬೇದ ಬಗಿಬ್ಯಾಡ, ಮನೆಯಾಗ ಬೇದ ಬಗಿಬ್ಯಾಡ ನನ್ನ ಮಗಳೇ, ತುಂಬಿದ ಮನೆಯ ಒಡಿಬ್ಯಾಡ, ತುಂಬಿದ ಮನೆಯ ಒಡಿಬ್ಯಾಡ. ಎಂತಹ ಅದ್ಭುತವಾದ ಮಾತುಗಳನ್ನು, ಎಷ್ಟು ಮೌಲ್ಯಯುತ ಮಾತುಗಳನ್ನು ತಾಯಂದಿರು ತಮ್ಮ ಮಕ್ಕಳಿಗೆ ಹೇಳಿ ಕಳಿಸ್ತಿದ್ರು. ಇವತ್ತು ಅನೇಕ ಈ ಸೀರಿಯಲ್ಗಳೆಲ್ಲ ನೋಡಿ ನಮ್ಮ ತಾಯಂದಿರು ಕೆಲವರು ಹೇಳ್ಬೋದು ತನ್ನ ಮಗಳಿಗೆ, ಹುಷಾರು, ನಿನ್ನ ಗಂಡನ ಮನೆಗೆ ನೀನು ಹೋದ ತಕ್ಷಣ ನಿನ್ನ ಗಂಡನ ಬುಟ್ಟಿಗೆ ಹಾಕೋ, ಅವ್ನು ಕೂತ್ಕೊ ಅಂದರೆ ಕೂತ್ಕೋಬೇಕು, ನಿಂತ್ಕೊ ಅಂದರೆ ನಿಂತ್ಕೋಬೇಕು, ನಿನಗೆ ಒಂದು ಪ್ರೈವೇಸಿ ಲೈಫ್ ತಗೋ, ನೀನು ಎಲ್ಲರೂ ಚಾಕರಿ ಮಾಡಬೇಡ, ಹೀಗೆಲ್ಲ ಹೇಳಿ ಕಳಿಸ್ಬೋದೇನೋ ಗೊತ್ತಿಲ್ಲ. ಆದರೆ ನಮ್ಮ ಗರತಿಗೆ ಅವಳ ತಾಯಿ ಹೇಳಿ ಕಳಿಸಿರೋ ಮಾತು ಎಂಥ ಮಾತು ಗೊತ್ತಾ? ನೆರಮನೆಯ ಸಿರಿದೇವಿ ನೀನಾಗೋ ಮಗಳೇ, ಇನ್ನೊಂದು ಮನೆಯ ಅದೃಷ್ಟ ಲಕ್ಷ್ಮಿಯಾಗಿ ನೀನು ಅಲ್ಲಿರಬೇಕು. ಆ ಮನೆಯಲ್ಲಿ ನೀನು ಊಟದಲ್ಲಿ, ಪ್ರೀತಿಯಲ್ಲಿ ಅಥವಾ ಸ್ನೇಹದಲ್ಲಿ ಯಾರಲ್ಲೂ ಕೂಡ ಭೇದ ಮಾಡಬೇಡ. ಊಟದ ವಿಚಾರದಲ್ಲಿ ನಮ್ಮ ಯಜಮಾನರಿಗೆ ಬೇರೆ ಅಂತೇಳಿ ಬೇರೆ ಎತ್ತಿಟ್ಕೊಳ್ಳೋದು, ಇನ್ನೊಬ್ಬರಿಗೆ ಬೇರೆ ಊಟ ಬಡಿಸೋದು, ಇಲ್ಲಿಂದನೇ ತಾನೇ ಜಗಳಗಳ ಶುರುವಾಗುವಂಥದ್ದು. ಹಾಗಾಗಿ ಯಾರಲ್ಲೂ ಭೇದ ಬಗೆಬೇಡ. ಕೊನೆಯದಾಗಿ ಹೇಳ್ತಾಳೆ ಸಾಲು, ಎಂಥ ಅದ್ಭುತವಾದ ಸಾಲು, ತುಂಬಿದ ಮನೆಯ ಒಡಿಬೇಡ. ಮನೆ ತುಂಬ ಇದ್ರೆ ಚಂದ ನೋಡೋಕ್ಕೆ, ಅಂಥ ಮನೆಯನ್ನು ಒಡೆದಳು ಅನ್ನುವ ಕೆಟ್ಟ ಹೆಸರನ್ನು ನೀನು ಒತ್ಕೋಬೇಡ, ನಮ್ಮ ತವರಿಗೂ ತರಬೇಡ ಅಂತ ಹೇಳಿ ಆ ಮೌಲ್ಯದ ಮಾತುಗಳನ್ನು ಹೇಳಿ ಕಳಿಸ್ತಾಳೆ. ಹೀಗೆ ಈ ಎಲ್ಲ ಮೌಲ್ಯಗಳನ್ನು ಅವಳು ಅರಗಿಸ್ಕೊಂಡು ಅದನ್ನು ಜೀರ್ಣಿಸ್ಕೊಂಡು ಒಂದು ಗಟ್ಟಿಯ ಮನಸ್ಸಿನಿಂದನೇ ಅವಳು ಗಂಡನ ಮನೆಗೆ ಬಂದಿರೋದ್ರಿಂದ ಅಲ್ಲಿ ಏನೇ ಸಂದರ್ಭಗಳು ಎದುರಾದರೂ ಕೂಡ ಅದನ್ನು ಎದುರಿಸ್ತಾಳೆ, ಅದನ್ನು ಮೆಟ್ಟಿ ನಿಲ್ತಾಳೆ. ನಮ್ಮ ಗರತಿಗೆ ಆ ಮನೆಯಲ್ಲಿ ಏನೇ ಎಡರು ತೊಡರುಗಳು ಬಂದರೂ ಕೂಡ ಅದನ್ನು ಎದುರಿಸ್ತಕ್ಕಂತಹ ಎದೆಗಾರಿಕೆ ಮತ್ತು ಅಲ್ಲಿ ಹೊಂದಿಕೊಂಡು ಹೋಗ್ತಕ್ಕಂತಹ ಒಂದು ಹೊಣೆಗಾರಿಕೆ, ಈ ಎಲ್ಲವನ್ನ ಚೆನ್ನಾಗಿ ಅವಳು ಕಲ್ತ್ಕೊಂಡೇ ಬಂದಿರ್ತಾಳೆ. ಮನೆಯಲ್ಲಿ ಬಾವಯ್ಯ ಏನಾದರೂ ಕೋಪದಿಂದ ಅಂದುಬಿಟ್ರು, ಭಾವ ಅಂದರೆ ಯಾರು? ನಮ್ಮ ಯಜಮಾನರ ಅಣ್ಣ, ಹಿರಿಯವರು. ಹಿರಿಯ ಮಗ ಯಾವಾಗಲೂ ಕೂಡ ಮನೆಯಲ್ಲಿ ತಂದೆ ಸ್ಥಾನ ಅಂತ ಹೇಳ್ತಾರೆ. ಅಕಸ್ಮಾತ್ ನಮ್ಮ ಬಾವಯ್ಯ ಏನಾದರೂ ನನ್ನನ್ನು ಅಂದುಬಿಟ್ರೆ, ಬೈದು ಬಿಟ್ರೆ ಏನಾಗ್ಬಿಡುತ್ತೆ? ಬಲಗಾಲ ಹಿಡಿದು ಕ್ಷಮೆ ಕೇಳಿದ್ರಾಯ್ತು, ನನ್ನ ತಂದೆ ಸಮಾನ ಅವರು. ಇನ್ನು ನಮ್ಮ ಬಾವಯ್ಯನ ಹೆಂಡತಿ ನನಗೇನಾಗಬೇಕು? ಓರ್ಗೆಯಲ್ಲಿ ಓರ್ಗಿತ್ತಿ ಅಕ್ಕನಾಗಬೇಕು. ನಮ್ಮ ಅಕ್ಕ ತಾನೆ, ಅಯ್ಯೋ ಬಾರಕ್ಕ, ಪರವಾಗಿಲ್ಲ, ನೀನೇನಂದ್ರೂ ನನಗೆ ಬೇಜಾರಿಲ್ಲ, ಬಾರಕ್ಕ ಅಂದ್ಬಿಡ್ತೀನಿ. ನಾನು ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ನೋಡಿ ಅವಳು ಮಾನಸಿಕವಾಗಿ ಹೇಗೆ ಸಿದ್ಧಳಾಗ್ತಾಳೆ ಅಂತ ಅವಳೇ ಹೇಳ್ತಕ್ಕಂತಹ ಒಂದು ತ್ರಿಪದಿ ಎಷ್ಟು ಅದ್ಭುತವಾಗಿದೆ ನೋಡಿ. ಇದು ಬಾವಯ್ಯ ಮುನಿದಾರೆ ಬಲಗಾಲ ಹಿಡಿದೇನ, ಬಾವೈನ ಮಡದಿ ಅಕ್ಕಯ್ಯ, ಬಾವೈನ ಮಡದಿ ಅಕ್ಕಯ್ಯ ಮುನಿದಾರೆ ಬಾರಕ್ಕನೆಂದು ಕರೆದೇನ. ಎಲ್ಲ ಸಮಸ್ಯೆಗಳಿಗೂ ಕೂಡ ನಮ್ಮ ಗರತಿಯಲ್ಲಿ ಪರಿಹಾರ ಇರ್ತದೆ. ಭಾವ ಮುನಿಸ್ಕೊಂಡ್ರೆ ಕಾಲಿಡಿದು ಕ್ಷಮೆ ಕೇಳ್ಬಿಡ್ತೀನಿ. ಅಕಸ್ಮಾತ್ ವಾರ್ಗಿತ್ತಿ ಕೋಪಿಸ್ಕೊಂಡ್ರೆ, ಭಾವನ ಹೆಂಡತಿ ಇದ್ದಾಳಲ್ಲ ವಾರ್ಗಿತ್ತಿ, ಅವಳು ಕೋಪಿಸ್ಕೊಂಡ್ರೆ ಅವಳ ಕೋಪವನ್ನು ಹೇಗೆ ಶಮನ ಮಾಡೋದು ಅನ್ನೋದನ್ನು ಕೂಡ ನಮ್ಮ ಗರತಿಯ ಬಾಯಿನಲ್ಲಿ ನೀವು ಕೇಳಬೇಕು. ಅವಳು ಹೇಳ್ತಾಳೆ, ಸೋಸೋಕೆ ಕುಂತೀವ್ನಿ ಕೂಸು ನನ್ನ ತೊಡೆ ಮ್ಯಾಲ, ಸೋಸೋಕೆ ಕುಂತೀವ್ನಿ ಕೂಸು ನನ್ನ ತೊಡೆ ಮ್ಯಾಲ, ವ್ಯಾಸಾಡಬೇಡ ನೆಗಣ್ಣಿ, ವ್ಯಾಸಾಡಬೇಡ ನೆಗಣ್ಣಿ ನಿನ್ನ ಕೆಲಸ, ತಾಸೊತ್ತಿನಾಗತಿರುವೇನ. ವಾರ್ಗಿತ್ತಿ ಕೂಗಿ ಗದರಿ, ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ, ಮನೆ ತುಂಬ ಪಾತ್ರೆ ಪಡಗ ಹಾಗೆ ಬಿದ್ದಿದೆ, ಏನು ನಾಟಕ ಆಡ್ತಾ ಇದೆಯಾ ನೀನು, ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಕೂಗಾಡಿದ್ರೆ, ಕಿರಿಚಾಡಿದ್ರೆ ಅವಳು ಹೇಳ್ತಾಳೆ, ಎಷ್ಟು ಚೆನ್ನಾಗಿದೆ ನೋಡಿ, ಅಕ್ಕಯ್ಯ ಸೋಸೋಕೆ ಕುಂತೀವ್ನಿ, ಸೋಸ್ತಾ ಇದ್ದೀನಿ, ಒಂದು ಕೆಲಸ ಮಾಡ್ತಾ ಇದ್ದೀನಿ, ಕೂಸು ನನ್ನ ತೊಡೆ ಮೇಲಿದೆ, ಅದಕ್ಕೆ ಹಾಲು ಕುಡಿಸ್ತಾ ನಾನು ಸೋಸೋ ಕೆಲಸವನ್ನು ಮಾಡ್ತಾ ಇದ್ದೀನಿ, ನೀನೇನು ಗಾಬರಿ ಬೀಳಬೇಕಾಗಿಲ್ಲ. ನೆಗಣ್ಣಿ ಅಂತಂದರೆ ವಾರ್ಗಿತಿ ಅಂತ ಹೇಳಿ, ನೀನೇನು ಗಾಬರಿ ಮಾಡ್ಕೋಬೇಡ, ಉಳಿದಿರೋ ಕೆಲಸಗಳೆಲ್ಲವನ್ನ ತಾಸೊತ್ತಿನೊಳಗೆ ಮುಗಿಸ್ತೇನೆ, 1 ಗಂಟೆ ಒಳಗಡೆ ನಾನೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ತೇನೆ ಅಂತ ಹೇಳಿ ಅವಳು ಸಮರ್ಥನೆ ಕೊಡ್ತಾಳೆ, ಆ ವಾರ್ಗಿತಿಯನ್ನು ಸಮಾಧಾನ ಮಾಡ್ತಾಳೆ. ಇನ್ನು ಆಮೇಲೆ ಮನೆಯ ಯಜಮಾನರು ಕೆಲವೊಮ್ಮೆ ಬೈದರೂ ನಡೆಯುತ್ತೆ, ಪ್ರೀತಿಯಿಂದ ನೋಡಿಕೊಂಡ್ರೂ ಕೂಡ ನಡೆಯುತ್ತೆ. ಆದರೆ ಅವಳಿಗೊಂದೇ ಒಂದು ಕಡೆ ಕೊರತೆ ಇರೋದು, ಯಾರು ಅಂತಂದರೆ ನನ್ನ ಮೈದುನ ನನ್ನನ್ನು ಬೈಬಾರ್ದು. ಯಾಕೆಂದರೆ ನನಗೆ ವಯಸ್ಸಿನಲ್ಲಿ ಅವನು ಚಿಕ್ಕವನು ನನಗೇನಾದರೂ ಬೈದರೆ ನನಗೆ ದುಃಖ ಆಗುತ್ತೆ,
ನೋಡಿ ಅವಳ ಭಾವನೆ, ಅವಳ ತ್ರಿಪದಿ, ಅವಳ ಮಾತುಗಳಲ್ಲಿ ಕೇಳೋಣ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅವಳು. ಮಾರಾಯರು ಬೈದಾರೆ ಬಾರಾವು ಕಣ್ಣೀರು, ಮಾರಾಯರ ತಮ್ಮ ಮೈದೂನ, ಮಾರಾಯರ ತಮ್ಮ ಮೈದೂನ ಬೈದಾರೆ ಮಾಡಿಲ್ದ ಮಳೆಯು ಸುರಿದಂಗೆ, ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ. ಮಾರಾಯರು ಬೈದಾರೆ ಬಾರಾವು ಕಣ್ಣೀರು. ನಮ್ಮ ಯಜಮಾನರು ಬೈದ್ರೆ ನನಗೇನು ಕಣ್ಣೀರು ಬರಲ್ಲ. ಮಾರಾಯರ ತಮ್ಮ ಮೈದೂನ ಬೈದಾರೆ, ಮಾಡಿಲ್ಲದ ಮಳೆ ಸುರಿದಂಗೆ, ಅಂದರೆ ಮೋಡನೇ ಇರಲ್ಲ, ಆಗಲೇ ಮಳೆ ಬಂದು ಸುರಿದೋಗ್ತದೆ, ಅಂದರೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ, ಅದೊಂದನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಹೀಗೆ ನಮ್ಮ ಗರತಿ ಆ ಮನೆಯಲ್ಲಿ ಭಾವನ ಹೆಂಡತಿ, ಮೈದುನ, ಅತ್ತೆ, ಮಾವ ಅವರೆಲ್ಲರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಳೆ. ಎಷ್ಟು ಸಾಧ್ಯವೋ ಅಷ್ಟು ಆ ಮನೆಯನ್ನು ಸಂತೋಷವಾಗಿ ಇಡ್ಲಿಕ್ಕೆ ಅವಳು ಪ್ರಯತ್ನ ಮಾಡ್ತಾಳೆ. ತುಂಬು ಕುಟುಂಬದಲ್ಲಿ ಹೇಗೆ ಬಾಳಿ ಬದುಕಬೇಕು ಅನ್ನೋದನ್ನ ನಮ್ಮ ಗರತಿಯನ್ನ ನೋಡಿ ಕಲಿಬೇಕು. ಪ್ರೈವಸಿ ಬೇಕು ಅನ್ನುವ ಹೆಸರಿನಲ್ಲಿ ಎಲ್ಲರೂ ಇದ್ದು ಯಾರು ಇಲ್ಲದಂಗೆ ಬದುಕುವ ಇಂದಿನ ಈ ದಿನಮಾನದಲ್ಲಿ ನಮ್ಮ ಗರತಿ ಆದರ್ಶಪ್ರಾಯಳಾಗಿ ನಿಲ್ತಾಳೆ. ಮನೆಗಳು ದೊಡ್ಡದಾಗಿವೆ, ಮನಸ್ಸುಗಳು ಚಿಕ್ಕವಾಗಿವೆ, ಎಲ್ಲರೂ ಇದ್ದಾರೆ ನಮ್ಮ ಜೊತೆ ಈಗ. ಆದರೆ ಯಾರು ಇಲ್ಲದಂತೆ ಬದುಕುವಂತಹ ಒಂದು ಅನಾಥ ಸ್ಥಿತಿಗೆ ಬಂದು ನಾವು ನಿಂತಿದ್ದೇವೇನೋ ಅಂತ ನಮ್ಗನ್ನಿಸ್ತಾ ಇದೆ. ಆದರೆ ನಮ್ಮ ಗರತಿ ಇದೆಲ್ಲವನ್ನ ಮೆಟ್ಟಿ ನಿಂತು ಆ ತುಂಬಿದ ಮನೆಯಲ್ಲಿ ತುಂಬು ಬಾಳುವೆಯಿಂದ ತುಂಬಿ ಬದುಕ್ತಾ ಇದ್ದಾಳೆ. ಆ ಗರತಿಯ ಆದರ್ಶ, ಆ ಗರತಿಯ ಬದುಕು ನಮ್ಮೆಲ್ಲರದಾಗಬೇಕು. ಇಷ್ಟೆಲ್ಲ ಆದಮೇಲೆ ಮುಂದೆ ನಮ್ಮ ಗರತಿ ಏನು ಮಾಡ್ತಾಳೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ಧನ್ಯವಾದಗಳು. ಹೋಗೋಕ್ಕೂ ಮುಂಚೆ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಯಾರಾದರೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.